ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವಿವತ್ತು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಟಾಪಿಕ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. ಇದ್ರ ಮೇಲೆ ರೀಸೆಂಟ್ ಇಯರ್ಸ್ ಅಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿರುವಂಥದ್ದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಲೆಟ್ಸ್ ಸಿ ದಿಸ್ ಟಾಪಿಕ್. ದಟ್ ಈಸ್ ಒನ್ ಸೆಕೆಂಡ್. ಓಕೆ. ಸೊ ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು? ಯಾವುದೇ ಒಂದು ಕೆಮಿಕಲ್ ಪ್ರೋಸೆಸ್ ಅಲ್ಲಿ, ಅಂದ್ರೆ ಬಯಾಲಜಿಕಲ್ ಪ್ರೋಸೆಸ್ ಅಲ್ಲಿ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ದು ಫಂಕ್ಷನ್ಸ್ ಅಥವಾ ರೋಲ್ ಅನ್ನ ಸ್ಟಡಿ ಮಾಡುವಂತಹ ಬ್ರಾಂಚ್ ಆಫ್ ಕೆಮಿಸ್ಟ್ರಿಯನ್ನ ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಆಗಿರುವಂತಹ ಟೋಟಲ್ ಎಸೆನ್ಷಿಯಲ್ ಎಲಿಮೆಂಟ್ಸ್ನ ಸಂಖ್ಯೆ ಬಂದು 25 ಆಗಿರುತ್ತೆ. ಅದರಲ್ಲಿ 14 ಎಲಿಮೆಂಟ್ಸ್ ಏನಾಗಿರುತ್ತೆ ಅಂತಂದ್ರೆ ದೇ ಆರ್ ಮೆಟಾಲಿಕ್ ಇನ್ ನೇಚರ್ ಆಗಿರುತ್ತೆ. ಸೊ 14 ಮೆಟಲ್ಸ್ ಅಲ್ಲಿ ಕೆಲವೊಂದಷ್ಟನ್ನ ಟ್ರೇಸ್ ಮೆಟಲ್ಸ್ ಆಗಿ, ಕೆಲವೊಂದಷ್ಟನ್ನ ಬಲ್ಕ್ ಮೆಟಲ್ಸ್ ಆಗಿ ಡಿವೈಡ್ ಮಾಡಬಹುದು. ಸೊ ಟ್ರೇಸ್ ಮೆಟಲ್ಸ್ ಅಂತಂದ್ರೆ ದ ಮೆಟಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಇನ್ ಲೆಸ್ಸರ್ ಕ್ವಾಂಟಿಟಿ. ಅಂದ್ರೆ ಟ್ರೇಸ್ ಅಮೌಂಟ್ ಅಲ್ಲಿ ಬೇಕಾಗಿರುತ್ತೆ, ಬಟ್ ತುಂಬಾನೇ ಅವಶ್ಯಕತೆ ಇರುತ್ತೆ. ಮತ್ತೆ ಆ ಕಾಂಪೌಂಡ್ಸ್ ಅಲ್ಲೂ ಕೂಡ ಟ್ರೇಸ್ ಅಮೌಂಟ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಈ ಎಲಿಮೆಂಟ್ಸ್ಗಳದ್ದು. ದಟ್ ಇಸ್ ವೆನೆಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್, ಮಾಲಿಬ್ಡಿನಮ್, ಟಂಗ್ಸ್ಟನ್. ಇವುಗಳನ್ನು ನಾವು ಟ್ರೇಸ್ ಮೆಟಲ್ಸ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಇಂಪಾರ್ಟೆಂಟ್. ದೆನ್ ಬಲ್ಕ್ ಮೆಟಲ್ಸ್ ಅಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ ಆರ್ ಬಿಲಾಂಗಿಂಗ್ ಟು ಬಲ್ಕ್ ಮೆಟಲ್ಸ್. ನೆಕ್ಸ್ಟ್, ಮೆಟಲು ಬಯೋಮಾಲಿಕ್ಯೂಲ್ಸ್ನ ನಾವು 3 ಕ್ಯಾಟಗರಿ ಮಾಡಿ 3 ಪಾರ್ಟ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟು, ಯಾವ ಮೆಟಲ್ಸು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಮತ್ತೆ ಪ್ರೋಟೀನ್ ಸ್ಟೋರೇಜ್ ಅಲ್ಲಿ ಹೆಲ್ಪ್ ಮಾಡುತ್ತೋ ಅದು ಒಂದು ಪಾರ್ಟ್. ದೆನ್ ಕೆಲವೊಂದಷ್ಟು ಮೆಟಲ್ಸು ನಾನ್ ಪ್ರೋಟೀನ್ ಎಲಿಮೆಂಟ್ಸ್ ಆಗಿರುತ್ತೆ, ದಟ್ ಇಸ್ ಸೆಕೆಂಡ್ ಪಾರ್ಟ್. ದೆನ್ ಥರ್ಡ್ ಪಾರ್ಟ್ ಈಸ್ ಎನ್ಸೈಮ್ ಅಂತ ಹೇಳಿ, ಯಾವುದೇ ಒಂದು ಕೆಮಿಕಲ್ ಪ್ರೋಸೆಸ್ ಅಥವಾ ಬಯಾಲಜಿಕಲ್ ಪ್ರೋಸೆಸ್ ಆಗಲಿಕ್ಕೆ ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡ್ತಾ ಇರ್ತವೆ ಕೆಲವೊಂದು ಮೆಟಲ್ಸ್, ಅದನ್ನು ನಾವು ಎನ್ಸೈಮ್ಸ್ ಅಂತ ಕರಿತೀವಿ. ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪಾರ್ಫಿರಿನ್ ಅಥವಾ ಪಾರ್ಫಿನ್ ಅಂತ ಹೇಳಿ. ಪಾರ್ಫಿರಿನ್ ಅಂತಂದ್ರೆ ಒಂದು ಹಿಮೋಗ್ಲೋಬಿನ್ ಯೂನಿಟ್ ಇದೆ ಅಂತಂದ್ರೆ ದಟ್ ಈಸ್ ಹ್ಯಾವಿಂಗ್ ದ ಸ್ಟ್ರಕ್ಚರಲ್ ಯೂನಿಟ್, ದಟ್ ಇಸ್ ಪಾರ್ಫಿನ್ ಅಂತ ಹೇಳಿ. ಇನ್ನು ಕ್ಲೋರೋಫಿಲ್ ಇರಬಹುದು, ಪ್ಲಾಂಟ್ ಅಲ್ಲಿ ಕಾಣುವಂತಹ ಕ್ಲೋರೋಫಿಲ್ ಪಿಗ್ಮೆಂಟ್ ಅಲ್ಲಿ ಇರುವಂತಹ ಸ್ಟ್ರಕ್ಚರಲ್ ಯೂನಿಟ್ ಅನ್ನು ಕೂಡ ನಾವು ಕ್ಲೋರಿನ್ ಪಾರ್ಫಿರಿನ್ ಅಂತ ಕರಿತೀವಿ. ದೆನ್ ವಿಟಮಿನ್ B12 ಅಲ್ಲಿ ಕೂಡ ಈ ಪಾರ್ಫಿರಿನ್ ರಿಂಗ್ ಪ್ರೆಸೆಂಟ್ ಇರುತ್ತೆ. ಸೊ ಸ್ಟ್ರಕ್ಚರಲ್ ಬೇಸಿಕ್ ಯೂನಿಟ್ ಆಫ್ ದಿಸ್ ಹಿಮೋಗ್ಲೋಬಿನ್, ಕ್ಲೋರೋಫಿಲ್ ಅಂಡ್ ವಿಟಮಿನ್ B12 is called as the porphyrin. Okay, this is the structure of porphyrin ring structure. ಈ ಸ್ಟ್ರಕ್ಚರ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಿ ಹಿಯರ್, ದೇರ್ ಆರ್ 4 ಪೈರಾಲ್ ರಿಂಗ್ಸ್, 1, 2, 3 and 4. ಸೊ 4 ಪೈರಾಲ್ ರಿಂಗ್ಸ್ ಅನ್ನ ಹೊಂದಿರುತ್ತೆ ಈಚ್ ಪಾರ್ಫಿರಿನ್ ಸ್ಟ್ರಕ್ಚರ್. ಸೊ ಪಾರ್ಫಿರಿನ್ ಕಾಂಪ್ಲೆಕ್ಸ್ ಹ್ಯಾಸ್ 4 5-membered rings. ಓಕೆ, ದೆನ್ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ ಥ್ರೂ ಆಲ್ಫಾ ಕಾರ್ಬನ್. ಆಲ್ಫಾ ಕಾರ್ಬನ್ ಅಂದ್ರೆ ಗೊತ್ತಿದೆ ನಿಮಗೆ, ಫಂಕ್ಷನಲ್ ಗ್ರೂಪಿಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಅನ್ನ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಅದರಿಂದ ಆಲ್ಫಾ ಕಾರ್ಬನ್ಗಳಿಂದ ಪೈರಾಲ್ ರಿಂಗ್ಗಳು ಅಟ್ಯಾಚ್ ಆಗಿರ್ತವೆ, ಇಂಟರ್ಲಿಂಕ್ ಆಗಿರ್ತವೆ. ದೆನ್ ಆ ಪೈರಾಲ್ ರಿಂಗ್ಗಳನ್ನ ಲಿಂಕ್ ಮಾಡುವಂತಹ ಬ್ರಿಡ್ಜಸ್ ಯಾವುದು ಅಂತಂದ್ರೆ ದಟ್ ಈಸ್ ಮೀಥೈನ್ ಬ್ರಿಡ್ಜ್ ಆಗಿರುತ್ತೆ. ಹಿಯರ್ ಯು ಕ್ಯಾನ್ ಸಿ ದ ಮೀಥೈನ್ ಬ್ರಿಡ್ಜ್. ಓಕೆ, ದೆನ್ ಓವರ್ ಆಲ್ ಪೈ ಎಲೆಕ್ಟ್ರಾನ್ಸು 26 ಇರುತ್ತೆ. ಅದರಲ್ಲಿ 18 ಪೈ ಎಲೆಕ್ಟ್ರಾನ್ಸು ಪ್ಲೇನಾರ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ದೆನ್ ದೀಸ್ ಪಾರ್ಫೈರಿನ್ ಏನಿದೆ ದೇ ಆರ್ ಆರೋಮ್ಯಾಟಿಕ್ ಇನ್ ನೇಚರ್ ಆಗಿರುತ್ತೆ, ಅಂದ್ರೆ ಹಕಲ್ಸ್ ರೂಲ್ ಅನ್ನ ಫಾಲೋ ಮಾಡ್ತಿರುತ್ತೆ. ದೆನ್ ಇದು ವಿಸಿಬಲ್ ಲೈಟ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಇಟ್ ಗಿವ್ಸ್ ಅ ಕಲರ್ ದಟ್ ಇಸ್ ಪರ್ಪಲ್ ಕಲರ್. ಓಕೆ, ಪಾರ್ಫೈರಿನ್ ಹ್ಯಾಸ್ ಪರ್ಪಲ್ ಕಲರ್. ಓಕೆ, ದೆನ್ ಇದು ಆಸಿಡಿಕ್ ನೇಚರ್ ಅನ್ನು ಮತ್ತೆ ಬೇಸಿಕ್ ನೇಚರ್ ಎರಡನ್ನೂ ಕೂಡ ಹೊಂದಿರುವಂತಹ ಒಂದು ಸ್ಟ್ರಕ್ಚರ್ ಆಗಿದೆ. ದೆನ್
ಇಲ್ಲಿ ನೀವು ಕಾಣಬಹುದು ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಇದೆ. ಎಲ್ಲ ಕಡೆ ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಇರುವಂಥದ್ದು. ಸೊ ಆ ಪೈ ಎಲೆಕ್ಟ್ರಾನ್ ಕಾಂಜುಗೇಷನ್ ಹೊಂದಿರುವಂತಹ ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಗಿದೆ. ನಾನು ಆಗ್ಲೇ ಹೇಳಿದ ಹಾಗೆ ಹಿಮೋಗ್ಲೋಬಿನ್ ಅಲ್ಲಿ, ಕ್ಲೋರೋಫಿಲ್ ಅಲ್ಲಿ, ವಿಟಮಿನ್ B12 ಅಲ್ಲಿ ಈ ಪಾರ್ಫೈರಿನ್ ರಿಂಗ್ ಇರುವಂಥದ್ದು ಅಂತ ಹೇಳಿ. ಯಾವುದರಲ್ಲಿ ಪೈ ಎಲೆಕ್ಟ್ರಾನ್ ಕಾಂಜುಗೇಷನ್ ಜಾಸ್ತಿ ಇರುತ್ತೆ ಅಂತಂದ್ರೆ ದಟ್ ಈಸ್ ಇನ್ ಹಿಮೋಗ್ಲೋಬಿನ್. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಾಂಜುಗೇಷನ್ ಕ್ಲೋರಿನ್ ಅಲ್ಲಿ ಇರುತ್ತೆ. ಕ್ಲೋರಿನ್ ಅಂತಂದ್ರೆ ಕ್ಲೋರೋಫಿಲ್ ಅಲ್ಲಿ ಇರುವಂತಹ ಈ ಸ್ಟ್ರಕ್ಚರ್ ಅನ್ನ ನಾವು ಕ್ಲೋರಿನ್ ಅಂತ ಕರಿತೀವಿ. ದೆನ್ ವಿಟಮಿನ್ B12 ಅಲ್ಲಿ ಸ್ಟಿಲ್ ಸಿಂಪಲ್ ಪಾರ್ಫೈರಿನ್ ರಿಂಗ್ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ, ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಪಾರ್ಫೈನ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಎಲ್ಲಿರುತ್ತೆ? ಬ್ಲಡ್ ಅಲ್ಲಿ ಇರುವಂಥದ್ದು. ಬ್ಲಡ್ಡಿಗೆ ರೆಡ್ ಕಲರ್ ಅನ್ನ ಕೊಡುವಂತಹ ಒಂದು ಯೂನಿಟೇ ಹಿಮೋಗ್ಲೋಬಿನ್ ಯೂನಿಟ್ ಆಗಿರುತ್ತೆ. ದೆನ್ ಇದರ ಮೇನ್ ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ ಅದು ಆಕ್ಸಿಜನ್ ಮಾಲಿಕ್ಯೂಲ್ನ ಟ್ರಾನ್ಸ್ಫರ್ ಮಾಡುತ್ತೆ. ಆಕ್ಸಿಜನ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಎಲ್ಲಿಂದ? ಫ್ರಮ್ ಲಂಗ್ಸ್ ಟು ಅದರ್ ಪಾರ್ಟ್ಸ್ ಆಫ್ ಟಿಶ್ಯೂಸ್. ಎಲ್ಲಾ ಕಡೆ ಆಕ್ಸಿಜನ್ ನ ಕ್ಯಾರಿ ಮಾಡುವಂತಹ ಕೆಲಸ ಯಾವ್ದು ಮಾಡುತ್ತೆ? ಹಿಮೋಗ್ಲೋಬಿನ್ ಮಾಡುತ್ತೆ. ಹಿಮೋಗ್ಲೋಬಿನ್ ವಿಲ್ ಬಿ ಪ್ರೆಸೆಂಟ್ ಇನ್ ಬ್ಲಡ್ ಪಿಗ್ಮೆಂಟ್. ಬ್ಲಡ್ ಪಿಗ್ಮೆಂಟ್ ಅಲ್ಲಿ ಬೇರೆ ಎಲ್ಲ ಇರುತ್ತೆ, ಪ್ಲೇಟ್ಲೆಟ್ಸ್ ಇರುತ್ತೆ, WBC ಇರುತ್ತೆ. ಅದ್ರ ಜೊತೆಗೆ ಇರುವಂತಹ ಕಾಂಪೊನೆಂಟ್, ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್, ದಟ್ ಈಸ್ ರೆಡ್ ಕಲರ್ಡ್ ಪಿಗ್ಮೆಂಟ್, ದಟ್ ಈಸ್ ಹಿಮೋಗ್ಲೋಬಿನ್. ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಅದು ಬೈಂಡ್ ಆಗಿರುತ್ತೆ. ದೆನ್ ಮಾಲಿಕ್ಯುಲರ್ ವೇಟ್ ಆಫ್ ಹಿಮೋಗ್ಲೋಬಿನ್ ಈಸ್ 64,500 ಆಗಿರುತ್ತೆ. ನಾಗ್ಲೇ ಹೇಳಿದ ಹಾಗೆ ಹಿಮ್ದು ಪ್ರೈಮರಿ ಫಂಕ್ಷನ್ ಆಕ್ಸಿಜನ್ ನ ಟ್ರಾನ್ಸ್ಫರ್ ಮಾಡುವಂಥದ್ದು ಫ್ರಮ್ ಲಂಗ್ಸ್ ಟು ವೇರಿಯಸ್ ಪಾರ್ಟ್ ಆಫ್ ದ ಆರ್ಗ್ಯಾನಿಸಮ್. ಅಂದ್ರೆ ವೇರಿಯಸ್ ಪಾರ್ಟ್ಸ್, ವೇರಿಯಸ್ ಕೈಂಡ್ಸ್ ಆಫ್ ಟಿಶ್ಯೂಸಿಗೆ ಆಕ್ಸಿಜನ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸ ಹಿಮೋಗ್ಲೋಬಿನ್ ಮಾಡುತ್ತೆ. ಹಿಮೋಗ್ಲೋಬಿನ್ ಇಸ್ ಕಂಪೋಸ್ಡ್ ಆಫ್ ವಾಟ್ ಅಂತ ನೋಡೋದಾದ್ರೆ ಅದರಲ್ಲಿ ಹೀಮ್ ಯೂನಿಟ್ಸ್ ಇರುತ್ತೆ ಮತ್ತೆ ಗ್ಲೋಬಿನ್ ಯೂನಿಟ್ ಇರುತ್ತೆ. ಹೀಮ್ ಅಂತಂದ್ರೆ ಅದು ನಾನ್ ಪ್ರೋಟೀನ್ ಪಾರ್ಟ್ ಆಫ್ ಹಿಮೋಗ್ಲೋಬಿನ್. ಗ್ಲೋಬಿನ್ ಅಂತಂದ್ರೆ ಅದು ಪ್ರೋಟೀನ್ ಪಾರ್ಟ್ ಆಫ್ ಹಿಮೋಗ್ಲೋಬಿನ್ ಆಗಿರುತ್ತೆ. ದೆನ್ ಈ ನಾನ್ ಪ್ರೋಟೀನ್ ಪಾರ್ಟ್ ಏನಿದೆ, ಹೀಮ್ ಪಾರ್ಟ್ ಏನಿದೆಯಲ್ವಾ, ಅದರಲ್ಲಿ 4 ಯೂನಿಟ್ಸ್ ಆಫ್ ಪಾರ್ಫೈರಿನ್ ರಿಂಗ್ ಇರುತ್ತೆ ಅಟ್ಯಾಚ್ ಟು ದ ಸೆಂಟ್ರಲ್ ಆಕ್ಟಿವ್ ಎಲಿಮೆಂಟ್ ದಟ್ ಈಸ್ ಐರನ್. ಓಕೆ, ಅದೇ ರೀತಿ ಪ್ರೋಟೀನ್ ಪಾರ್ಟ್ ಒಂದು ಹೀಮ್ ಯೂನಿಟ್ ಅಂತ ತಗೊಂಡ್ರೆ ಅದರಲ್ಲಿ 4 ಪೆಪ್ಟೈಡ್ ಚೈನ್ ಇರುತ್ತೆ. ಓಕೆ, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ 1 ಹೀಮ್ ಯೂನಿಟ್. ಈ ರೀತಿ 4 ಹೀಮ್ ಯೂನಿಟ್ ಸೇರಿದ್ರೆ ನಮಗೆ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುವಂಥದ್ದು. ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿರುವಂತಹ 4 ರಿಂಗ್ಸ್ ಸೆಂಟ್ರಲ್ ಐರನ್ ಆಟಮಿಗೆ ಅಟ್ಯಾಚ್ ಆಗಿರುತ್ತೆ. ಈ ಸೆಂಟ್ರಲ್ ಐರನ್ದು ಆಕ್ಸಿಡೇಷನ್ ಸ್ಟೇಟ್ +2 ಆಗಿರುತ್ತೆ. Fe ವಿಲ್ ಬಿ ಇನ್ +2 ಆಕ್ಸಿಡೇಷನ್ ಸ್ಟೇಟ್. ಓಕೆನಾ, ಇಲ್ಲಿರುವಂತಹ ಒಂದು ಬೀಟಾ ಕಾರ್ಬನ್ಸ್ಗೆ ನಾನು ನಂಬರಿಂಗ್ ಅನ್ನ ಕೊಡ್ತಾ ಹೋಗಿದ್ದೀನಿ ಫ್ರಮ್ 1 to 8. ಬೀಟಾ ಕಾರ್ಬನ್ ಅಂದ್ರೆ ಫಂಕ್ಷನಲ್ ಗ್ರೂಪಿಗೆ ಅಟ್ಯಾಚ್ ಆಗಿರುವಂತಹ ಕಾರ್ಬನಿನ ಅಡ್ಜಸೆಂಟ್ ಕಾರ್ಬನ್ ಅನ್ನು ನಾವು ಬೀಟಾ ಕಾರ್ಬನ್ ಅಂತ ಕರಿತೀವಿ. ಟೋಟಲ್ ನಂಬರ್ ಆಫ್ ಬೀಟಾ ಕಾರ್ಬನ್ ಈಸ್ 8. 1 2 3 4 5 6 and 7 8. ಈಚ್ ಬೀಟಾ ಕಾರ್ಬನ್ ಕೂಡ ಒಂದೊಂದು ಕಾನ್ಸ್ಟಿಟ್ಯೂಯೆಂಟ್ ಅನ್ನ ಹೊಂದಿದೆ, ಒಂದೊಂದು ಗ್ರೂಪ್ ಅನ್ನ ಹೊಂದಿದೆ. ದಟ್ ಈಸ್ ಮೀಥೈಲ್ CH ಡಬಲ್ ಬಾಂಡ್ CH2, ಅಗೇನ್ ಮೀಥೈಲ್ CH ಡಬಲ್ ಬಾಂಡ್ CH2. ಕೆಳಗಡೆ ಸ್ವಲ್ಪ ಚೇಂಜ್ ಆಗುತ್ತೆ, ಮೀಥೈಲ್ ಗ್ರೂಪ್ ಸೇಮ್ ಉಳಿಯುತ್ತೆ, ಆದರೆ CH ಡಬಲ್ ಬಾಂಡ್ CH2 ನ ಬದಲಾಗಿ ಒಂದು COOH ಗ್ರೂಪ್ ಎಕ್ಸ್ಟ್ರಾ ಆಡ್ ಆಗಿರುತ್ತೆ, ಇಲ್ಲೊಂದು. ಓಕೆನಾ, ದೆನ್ ಈಚ್ ಪೈರಾಲ್ ರಿಂಗ್ಸ್ ಐರನ್ ಸೆಂಟ್ರಲ್ ಆಟಮಿಗೆ ಅಟ್ಯಾಚ್ ಆಗಿರುತ್ತೆ ಥ್ರೂ ಪೆಪ್ಟೈಡ್ ಚೈನ್. ಅದನ್ನ ಹಿಸ್ಟಿಡಿನ್ ಮಾಲಿಕ್ಯೂಲ್ ಅಂತಾನು ಕರಿತೀವಿ. ದೆನ್ Fe2+ ಪ್ರೆಸೆಂಟ್ ಇನ್ ದ ಮಿಡ್ ಪಾಯಿಂಟ್ ಆಫ್ ಪಾರ್ಫಿರಿನ್, ಆಗ್ಲೇ ತೋರಿಸಿದ್ದೀನಿ ನಾನು. ದೆನ್ ಬೀಟಾ ಕಾರ್ಬನ್ಸ್ ಆಫ್ ಪೈರಾಲ್ಸ್ ನ ನಂಬರಿಂಗ್ ಮಾಡಿರ್ತೀವಿ ಫ್ರಮ್ 1 to 8. ಆ ನಂಬರಿಂಗ್ ಮಾಡಿರುವಂತಹ ಪೊಸಿಷನ್ ಅಲ್ಲಿ ಒಂದೊಂದು ಸಬ್ಸ್ಟಿಟ್ಯೂಯೆಂಟ್ ಬಂದು ಅಟ್ಯಾಚ್ ಆಗಿರುತ್ತೆ. ದೆನ್ ಈಚ್ ಹಿಮೋಗ್ಲೋಬಿನ್ ಅಂತಂದ್ರೆ 4 ಹೀಮ್ ಯೂನಿಟ್ಸ್ ಇರುತ್ತಲ್ವಾ, ಈ 4 ಹೀಮ್ ಯೂನಿಟ್ಸ್ ಅನ್ನ ನಾವು ಟೆಟ್ರಾಮರ್ಸ್ ಅಂತ ಕರಿಬಹುದು. ಈ ಒಂದು ಹೀಮ್ ಯೂನಿಟ್ಗೆ ಆಕ್ಸಿಜನ್ ಬಂದು ಬೈಂಡ್ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಆಕ್ಸಿಜನ್ ಬೈಂಡ್ ಆದ ತಕ್ಷಣ ಈ ಮೂರರ ಒಂದು
ಸ್ಟ್ರಕ್ಚರ್ ಏನಿದೆ, ಸ್ಟ್ರಕ್ಚರ್ ಅಲ್ಲಿ ಒಂದು ಡಿಸ್ಟಾರ್ಷನ್ ಕಾಣುತ್ತೆ. ಆ ಡಿಸ್ಟಾರ್ಷನ್ ಇಂದಾಗಿ ಈ 3 ಯೂನಿಟ್ಸ್ ರ್ಯಾಪಿಡ್ ಆಗಿ ಆಕ್ಸಿಜನ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ತವೆ ತಮ್ಮ ಕಡೆಗೆ. ಎಷ್ಟು ಫಾಸ್ಟ್ ಆಗಿ ಅಂತಂದ್ರೆ, ಫಸ್ಟ್ ಯೂನಿಟ್ಗೆ ಎಷ್ಟು ಸ್ಪೀಡ್ ಆಗಿ ಆಕ್ಸಿಜನ್ ಬಂದು ಅಟ್ಯಾಕ್ ಆಗಿತ್ತೋ ಅದಕ್ಕಿಂತ 10 ಪಟ್ಟು ಫಾಸ್ಟ್ ಆಗಿ ಈ ಯೂನಿಟ್ಸ್ಗಳು ಆಕ್ಸಿಜನ್ ಅನ್ನ ಬೈಂಡ್ ಮಾಡ್ಕೊಳ್ತವೆ. ದೇ ಶೋ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ಬೈಂಡಿಂಗ್. ಸೊ ಆ ಎಫೆಕ್ಟ್ ಅನ್ನ ನಾವು ಕೋಆಪರೇಟಿವ್ ಎಫೆಕ್ಟ್ ಅಂತ ಕರಿತೀವಿ. ಓವರ್ ಆಲ್ ರಿಯಾಕ್ಷನ್ ಈ ರೀತಿಯಾಗಿದೆ. ಹಿಮೋಗ್ಲೋಬಿನಿಗೆ 4 moles ಆಫ್ ಆಕ್ಸಿಜನ್ ಕಂಬೈನ್ ಆಗಿ HbO2 4 ಆಗುತ್ತೆ. ಅದರ ರೇಟ್ ಆಫ್ ರಿಯಾಕ್ಷನ್ ಅನ್ನ ನೋಡೋದಾದ್ರೆ ಅಥವಾ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಅನ್ನ ನೋಡೋದಾದ್ರೆ, Hb combines with 1 oxygen atom to form HbO2. ಏನ್ HbO2 ಇರುತ್ತೆ, ಫರ್ದರ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ HbO2 ಟ್ವೈಸ್. ಅದೇ ರೀತಿ HbO2 ಟ್ವೈಸ್ ಕಂಬೈನ್ಸ್ ವಿತ್ 1 more oxygen to form HbO2 thrice. HbO2 thrice combines with 1 more oxygen to form HbO2 4. ಸೊ ಇಲ್ಲಿ ನೀವು ರಿಯಾಕ್ಷನ್ ರೇಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ, ಲಾಸ್ಟ್ ರಿಯಾಕ್ಷನ್ ಏನಿದೆಯಲ್ವಾ ಅದರದ್ದು ರೇಟ್ ಹೈಯೆಸ್ಟ್ ಇರುತ್ತೆ ವೆನ್ ಕಂಪೇರ್ಡ್ ಟು ದ ಫಸ್ಟ್ ರೇಟ್ ಆಫ್ ರಿಯಾಕ್ಷನ್. ಅಂದ್ರೆ ಬೈಂಡಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್ ಟು ಆಕ್ಸಿಜನ್ ಹೋಗ್ತಾ 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 ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅದನ್ನೇ ನಾವು ಕೋಆಪರೇಟಿವ್ ಎಫೆಕ್ಟ್ ಅಂತ ಕರಿತೀವಿ. ಸಿ ಹಿಯರ್ ದ ಫೆನೋಮಿನನ್ ಆಫ್ ಅಡಿಷನ್ ಆಫ್ ಆಕ್ಸಿಜನ್ ಟು ಹೀಮ್ ಸಬ್ಯೂನಿಟ್ increases the addition of oxygen molecule to other heme subunit, and that effect is known as cooperative effect. Then one more concept, important concept ಬರುತ್ತೆ, ಅದು based on pH, that is Bohr's effect ಅಂತ ಹೇಳಿ. ಏನ್ ಹೇಳುತ್ತೆ Bohr's effect ಅಂತಂದ್ರೆ, the affinity of hemoglobin with oxygen decreases with decrease in pH of blood. Hence, oxygen is released in tissue where carbon dioxide concentration is high. This response of hemoglobin to change in pH is called as Bohr's effect. ನೋಡಿ, ನಮ್ಮ ಬಾಡಿಯಲ್ಲಿ ಫೈನಲ್ ಎನರ್ಜಿ ಆಗಿ ಗ್ಲೂಕೋಸ್ ಉಳ್ಕೊಂಡಿರುತ್ತಲ್ವಾ, ಗ್ಲೂಕೋಸ್ದು ಬೈ ಪ್ರಾಡಕ್ಟ್ ಏನು, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ವಾಟರ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ, ಬೈಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ಈ ಬೈಕಾರ್ಬೋನೇಟ್ ಇಂದಾಗಿ ಏನಾಗುತ್ತೆ, pH ಆಟೋಮೆಟಿಕ್ಲಿ ರಿಡ್ಯೂಸ್ ಆಗುತ್ತೆ, ಅಂದ್ರೆ ಇಟ್ ಬಿಕಮ್ಸ್ ಅಸಿಡಿಕ್. ಸೊ ಯಾವಾಗ pH ರಿಡ್ಯೂಸ್ ಆಗುತ್ತೋ ಆಗ ಆ ಹಿಮೋಗ್ಲೋಬಿನ್ ಏನು ಆಕ್ಸಿಜನ್ಗೆ ಬೈಂಡ್ ಆಗಿರುತ್ತಲ್ವಾ, ಆ ಎರಡರ ನಡುವೆ ಇರುವಂತಹ ಅಫಿನಿಟಿ ಕಡಿಮೆ ಆಗಿ ಹಿಮೋಗ್ಲೋಬಿನ್ ಇಂದ ಆಕ್ಸಿಜನ್ ಸೆಪರೇಟ್ ಔಟ್ ಆಗುತ್ತೆ. ಸೊ ಆ ರೀತಿ ಆಕ್ಸಿಜನ್ ಆಟೋಮೆಟಿಕ್ಲಿ ಏನಾಗುತ್ತೆ, ರಿಲೀಸ್ ಆಗುತ್ತೆ ಫ್ರಮ್ ಹಿಮೋಗ್ಲೋಬಿನ್ ಟು ದಿಸ್ ಕಾರ್ಬನ್ ಡೈಆಕ್ಸೈಡ್ ಕಂಟೈನಿಂಗ್ ಸೊಲ್ಯೂಷನ್, ಬೈಕಾರ್ಬೋನೇಟ್ಸ್ಗೆ ರಿಲೀಸ್ ಆಗುತ್ತೆ. ಆ ರೀತಿ ರಿಲೀಸ್ ಆದಾಗ ಫರ್ದರ್ ಏನು ಚೇಂಜ್ ಆಫ್ pHಗೆ ಎಡೆ ಕೊಡುತ್ತಲ್ವಾ ಈ ಹಿಮೋಗ್ಲೋಬಿನ್ಗೆ ಬೈಂಡ್ ಆಗಿರುವಂತಹ ಆಕ್ಸಿಜನ್, ಅದನ್ನ ನಾವು ಬೋರ್ಸ್ ಎಫೆಕ್ಟ್ ಅಂತ ಕರಿತೀವಿ. ಸೊ pH ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅಫಿನಿಟಿ ಫಾರ್ ಹಿಮೋಗ್ಲೋಬಿನ್ ಟು ಆಕ್ಸಿಜನ್ ಏನಾಗ್ತಾ ಇದೆ ಅಂತ ಅರ್ಥ, ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಯಾಕೆ, ಬಿಕಾಸ್ ಆಫ್ ಡಿಕ್ರೀಸ್ ಇನ್ pH. ಯಾಕೆ pH ಡಿಕ್ರೀಸ್ ಆಯ್ತು ಅನ್ನೋದಕ್ಕೆ ನಾನು ರೀಸನ್ ನಿಮಗೆ ಹೇಳಿದ್ದೀನಿ. ಓಕೆ, ಆ ರೀತಿ ಅಫಿನಿಟಿ ಕಳ್ಕೊಳ್ತು ಅನ್ಕೊಳ್ಳಿ, ಆಗ ಏನಾಗುತ್ತೆ, ಸಡನ್ ಆಗಿ ಏನು ಲಂಗ್ಸ್ ಇಂದ ಬಂದಂತಹ ಹಿಮೋಗ್ಲೋಬಿನ್ ಬೈಂಡೆಡ್ ಟು ಆಕ್ಸಿಜನ್ ಏನಾಗುತ್ತೆ, ರಿಲೀಸ್ ಆಗುತ್ತೆ ಆಸ್ ಆಕ್ಸಿಜನ್. ಎಲ್ಲಿ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಎಲ್ಲೆಲ್ಲೆಲ್ಲ ಜಾಸ್ತಿ ಇರುತ್ತೋ ಅಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಆಟೋಮೆಟಿಕ್ಲಿ ಶೋಸ್ ಚೇಂಜ್ ಇನ್ pH. ಆ ಎಫೆಕ್ಟ್ ಅನ್ನ ನಾವು ಬೋರ್ಸ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು 2 forms of hemoglobin ಅನ್ನ ನೋಡಬಹುದು. ಒನ್ ಇಸ್ ಡಿಆಕ್ಸಿಫಾರ್ಮ್ ಅಂಡ್ ಅನದರ್ ಒನ್ ಇಸ್ ಆಕ್ಸಿಫಾರ್ಮ್. ಡಿಆಕ್ಸಿಫಾರ್ಮ್ ಅಂತಂದ್ರೆ ವಿತೌಟ್ ಆಕ್ಸಿಜನ್ ಬಾಂಡಿಂಗ್. ಇದಕ್ಕೆ ನಾವು ಆಕ್ಸಿಜನ್ ಮಾಲಿಕ್ಯೂಲ್ ಬೈಂಡ್ ಆಯ್ತು ಅನ್ಕೊಳ್ಳಿ, ಇದು ಹೀಮ್ ಯೂನಿಟ್, ಹೀಮ್ ಯೂನಿಟ್ಗೆ ಆಕ್ಸಿಜನ್ ಬೈಂಡ್ ಆಯ್ತು ಅನ್ಕೊಳ್ಳಿ, ಆಗ ನಮಗೆ ಸಿಗುವಂತಹ ಫಾರ್ಮೇ ಆಕ್ಸಿಫಾರ್ಮ್ ಆಫ್ ಹಿಮೋಗ್ಲೋಬಿನ್ ಆಗಿರುತ್ತೆ. ಡಿಆಕ್ಸಿಫಾರ್ಮ್ ಆಫ್ ಹಿಮೋಗ್ಲೋಬಿನ್ ಅನ್ನ ನಾವು ಡೋಮ್ ಶೇಪ್ಡ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಈ ಆಕ್ಸಿಫಾರ್ಮ್ ಆಫ್ ಹಿಮೋಗ್ಲೋಬಿನ್ ಅನ್ನ ಬೆಂಟ್ ಸ್ಟ್ರಕ್ಚರ್ ಆಫ್ ಹಿಮೋಗ್ಲೋಬಿನ್ ಅಂತ ಕರಿತೀವಿ.
ಇದನ್ನ ಟಿ ಸ್ಟೇಟ್ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಕರಿತೀವಿ. ಅಂದ್ರೆ ವಿಥೌಟ್ ಆಕ್ಸಿಜನ್ ಏನಾಗಿರುತ್ತೆ ಅದು ಇಟ್ ಈಸ್ ಇನ್ ಟೆನ್ಸ್ಡ್ ಸ್ಟೇಟ್. ಅದನ್ನ ಟೆನ್ಸ್ಡ್ ಕ್ವಾಟರ್ನರಿ ಸ್ಟೇಟ್ ಅಂತ ಕರಿತೀವಿ. ಯಾವಾಗ ಅದು ಆಕ್ಸಿಜನ್ಗೆ ಬಾಂಡ್ ಆಗ್ಬಿಡುತ್ತೋ ಆಗ ಅದು ರಿಲ್ಯಾಕ್ಸ್ಡ್ ಸ್ಟೇಟಿಗೆ ಹೊರಟೋಗುತ್ತೆ. ಅದನ್ನ ಆರ್ ಸ್ಟೇಟ್ ಅಂತಾನೂ ಕರಿತೀವಿ. ರಿಲ್ಯಾಕ್ಸ್ಡ್ ಕ್ವಾಟರ್ನರಿ ಸ್ಟೇಟ್ ಆಗತ್ತೆ ಯಾವಾಗ ಆಕ್ಸಿಜನ್ ಬೈಂಡ್ ಆದ ಕೂಡ್ಲೆ. ಅದೇ ಆಕ್ಸಿಜನ್ ಬೈಂಡ್ ಆಗಕ್ಕಿಂತ ಮುಂಚೆ ಏನಾಗಿರುತ್ತೆ ಅದು ಟೆನ್ಸ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಹಾಗಾಗಿ ಅದನ್ನ ಟಿ ಸ್ಟೇಟ್ ಅಂತಾನೂ ಕರಿತೀವಿ. ದೆನ್ ಇಲ್ಲಿರುವಂತಹ ಡಿಯಾಕ್ಸಿ ಫಾರ್ಮ್ ಅನ್ನ ನಾವು ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ವೈ ಇಟ್ ಈಸ್ ಕಾಲ್ಡ್ ಆಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್? ನೋಡಿ, FE ಆಲ್ರೆಡಿ ಹೇಳಿದ್ದೀನಿ ನಾನು +2 ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ಹೇಳಿ. +2 ಸ್ಟೇಟ್ ಅಂತಂದ್ರೆ ಅದರ ಕಾನ್ಫಿಗರೇಷನ್ ಏನಾಗಿರುತ್ತೆ, D6 ಆಗಿರುತ್ತಲ್ವಾ. ಸೊ D6 ಅಂತಂದ್ರೆ ಕೆಳಗಡೆ T2G, ಮೇಲ್ಗಡೆ EG. T2G ಅಲ್ಲಿ 3 ಆರ್ಬಿಟ್, EG ಅಲ್ಲಿ 2 ಆರ್ಬಿಟ್ಸ್. ಸೊ T2G ಅಲ್ಲಿ ಈ 6 ಎಲೆಕ್ಟ್ರಾನ್ಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಲ್ಲಿ ಇರೋದ್ರಿಂದ ಅವುಗಳ ನಡುವೆ ಇರುವಂತಹ ಎನರ್ಜಿ ಡಿಫರೆನ್ಸ್ ಏನಿದೆ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ T2G ಅಲ್ಲಿ 3 ಎಲೆಕ್ಟ್ರಾನ್ಸ್, EG ಅಲ್ಲಿ 2 ಎಲೆಕ್ಟ್ರಾನ್ಸ್, ಟೋಟಲ್ 5 ಎಲೆಕ್ಟ್ರಾನ್ಸ್. ಇನ್ನು 1 ಎಲೆಕ್ಟ್ರಾನ್ T2G ಅಲ್ಲಿ ಬಂದು ಉಳ್ಕೊಳುತ್ತೆ. ಸೊ ಟೋಟಲ್ ಆಗಿ T2G 4, EG 2 ಆಯ್ತು. ಸೊ T2G ಅಲ್ಲಿ 4 ಎಲೆಕ್ಟ್ರಾನ್ಸ್, EG ಅಲ್ಲಿ 2 ಎಲೆಕ್ಟ್ರಾನ್ಸ್. ಹೌ ಮೆನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್? ಇಲ್ಲೊಂದು ಅನ್ಪೇರ್ಡ್, ಇಲ್ಲೊಂದು ಅನ್ಪೇರ್ಡ್, ಇಲ್ಲೊಂದು ಅನ್ಪೇರ್ಡ್. ಟೋಟಲ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ದೇ ಶೋ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್. ಅಂದ್ರೆ ದೇ ಅಟ್ರಾಕ್ಟ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅರ್ಥ. ಓಕೆ, ಇಲ್ಲಿ ಡಿಯಾಕ್ಸಿ ಫಾರ್ಮ್ ನ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ಆಕ್ಸಿಫಾರ್ಮ್ ಏನಿದೆ ದಟ್ ಈಸ್ ಹ್ಯಾವಿಂಗ್ ಲೋ ಸ್ಪಿನ್ ಕಾಂಪ್ಲೆಕ್ಸ್. ಅಂದ್ರೆ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ T2G ಅಂಡ್ EG ವಿಲ್ ಬಿ ವೆರಿ ಲಾರ್ಜ್. ಇಲ್ಲೂ ಕೂಡ FE 2+ ಸ್ಟೇಟ್ ಅಲ್ಲೇ ಇರುತ್ತೆ. ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ ಹೇಗಾಗುತ್ತೆ? 1 2 3 4 5 6. ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್, ಯಾಕೆಂದ್ರೆ ಜಾಸ್ತಿ ಎನರ್ಜಿ ಗ್ಯಾಪ್ ಇರೋದ್ರಿಂದ. ಸೊ T2G 6, EG 0 ಆಗುತ್ತೆ. ಯಾವ್ದಾದ್ರು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಉಳಿದಿದ್ಯಾ? ಇಲ್ಲ, ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಹೆನ್ಸ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಈ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಎಕ್ಸಾಮ್ ಅಲ್ಲಿ ಆಸ್ ಇಟ್ ಈಸ್ ಕೇಳ್ತಾರೆ. Then this is about the deoxyform and oxyform of hemoglobin. Then one more important complex, that is ಮಯೋಗ್ಲೋಬಿನ್. ಹಿಮೋಗ್ಲೋಬಿನ್ ತರಾನೇ ಮಯೋಗ್ಲೋಬಿನ್ ಅಂತ ಹೇಳಿ. ಇದರ ಮೇನ್ ಫಂಕ್ಷನ್ ಏನು ಬಾಡಿಯಲ್ಲಿ ಅಂತಂದ್ರೆ ಆಕ್ಸಿಜನ್ ಅನ್ನ ಸ್ಟೋರೇಜ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಎಲ್ಲಿ ಸ್ಟೋರ್ ಮಾಡುತ್ತೆ? ಮಸಲ್ ಟಿಶ್ಯೂಸ್ ಅಲ್ಲಿ ಆಕ್ಸಿಜನ್ ಅನ್ನ ಸ್ಟೋರೇಜ್ ಮಾಡುತ್ತೆ. ಯಾವುದು? ಮಯೋಗ್ಲೋಬಿನ್. ಇಲ್ಲಿ ಐರನ್ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಮಾಲಿಕ್ಯುಲರ್ ವೇಟ್ 16,700 ಯೂನಿಟ್ ಆಗಿರುತ್ತೆ. ಮಯೋಗ್ಲೋಬಿನ್ ಅಲ್ಲಿ ಅದರ ಕಾಂಪೋಸಿಷನ್ ಅನ್ನ ನೋಡೋದಾದ್ರೆ ಇದ್ರಲ್ಲೂ ಕೂಡ ಹೀಮ್ ಯೂನಿಟ್ ಇರುತ್ತೆ, ಗ್ಲೋಬಿನ್ ಪಾರ್ಟ್ ಇರುತ್ತೆ. ಎಷ್ಟು ಹೀಮ್ ಯೂನಿಟ್ ಇರುತ್ತೆ ಅಂದ್ರೆ, ಒಂದು ಹೀಮ್ ಯೂನಿಟ್ ಅಂತಂದ್ರೆ ಅದರಲ್ಲಿ ಎಷ್ಟು ಪಾರ್ಫೈರಿನ್ ರಿಂಗ್ ಇರುತ್ತೆ ಅಂತಂದ್ರೆ 1 ಐರನ್ ಪಾರ್ಫೈರಿನ್ ರಿಂಗ್ ಇರುತ್ತೆ. ಅದೇ ರೀತಿ 1 ಪಾಲಿಪೆಪ್ಟೈಡ್ ಪ್ರೋಟೀನ್ ಇರುತ್ತೆ. ಒಂದು ಮಯೋಗ್ಲೋಬಿನ್ ಆಗ್ಬೇಕು ಅಂತಂದ್ರೆ ಅದರಲ್ಲಿ ಎಷ್ಟು ಹೀಮ್ ಯೂನಿಟ್ಸ್ ಇರಬೇಕು? 1 ಐರನ್ ಪಾರ್ಫೈರಿನ್ ಕಂಪೋಸ್ಡ್ ಆಫ್ ಹೀಮ್ ಯೂನಿಟ್ and 1 polypeptide protein composes this globin, togetherly gives myoglobin. Then so ನಾನು ಆಗ್ಲೇ ಹೇಳಿದ ಹಾಗೆ ಅದೇನ್ ಮಾಡುತ್ತೆ, ಸೆಲ್ಯುಲಾರ್ ಆಕ್ಸಿಜನ್ ಅನ್ನ ಬೈಂಡ್ ಮಾಡಿಕೊಂಡು ಮಸಲ್ ಟಿಶ್ಯೂಸ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ ಮೆಟಬಾಲಿಕ್ ಆಕ್ಟಿವಿಟೀಸ್ ಮಾಡಬೇಕಾದಾಗ ಅದರಿಂದ ಎನರ್ಜಿಯನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮೆಟಬಾಲಿಕ್ ಆಕ್ಟಿವಿಟೀಸ್ ಸರಾಗವಾಗಿ ಆಗುವಂಥದ್ದು. ದೆನ್ ಇಲ್ಲೂ ಕೂಡ 2 ಫಾರ್ಮ್ಸ್ ಆಫ್ ಮಯೋಗ್ಲೋಬಿನ್. ಒನ್ ಈಸ್ ಡಿಯಾಕ್ಸಿ ಮಯೋಗ್ಲೋಬಿನ್ ಅಂಡ್ ಅನದರ್ ಒನ್ ಈಸ್ ಆಕ್ಸಿ ಮಯೋಗ್ಲೋಬಿನ್ ಅಂತ ಹೇಳಿ. ಡಿಯಾಕ್ಸಿ ಯಾವಾಗಲೂ ಹೈ ಸ್ಪಿನ್ ಸ್ಟೇಟ್ ಅಲ್ಲಿ ಇರುತ್ತೆ, ಆಕ್ಸಿ ಮಯೋಗ್ಲೋಬಿನ್ ಲೋ ಸ್ಪಿನ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಏನಿದೆಯಲ್ವಾ, ಇದು ಸ್ಟ್ರಕ್ಚರ್ನ ನಾನು ತೋರಿಸ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ಸೊ ಸ್ಟ್ರಕ್ಚರ್ ಬರ್ದಿಲ್ಲ, ಇಟ್ ಸ್ಟ್ರಕ್ಚರ್ ಇಸ್ ನಾಟ್ ರಿಕ್ವೈರ್ಡ್. ನೆನ್ಪಿಟ್ಕೊಳ್ಳಿ, ಹೈ ಸ್ಪಿನ್ ಕಾಂಪ್ಲೆಕ್ಸ್ ಆಫ್ ಡಿಯಾಕ್ಸಿ ಮಯೋಗ್ಲೋಬಿನ್ ಪೆಂಟಾ ಕೋಆರ್ಡಿನೇಟೆಡ್ ಆಗಿರುತ್ತೆ. ಆಕ್ಸಿ ಮಯೋಗ್ಲೋಬಿನ್ 6 ಕೋಆರ್ಡಿನೇಟೆಡ್ ಆಗಿರುತ್ತೆ. ಅಂದ್ರೆ ಒಂದು ಎಕ್ಸ್ಟ್ರಾ ಆಕ್ಸಿಜನ್ ಬಂದು ಬೈಂಡ್ ಆಗತ್ತಲ್ವಾ, ಹಾಗಾಗಿ 5 ಇದ್ದಿದ್ದು 6 ಕೋಆರ್ಡಿನೇಷನ್ ಗೆ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ದೆನ್ ಆಕ್ಸಿಜನ್ ಅಫಿನಿಟಿ ಈಸ್ ಗ್ರೇಟರ್ ದ್ಯಾನ್ ದ ಹಿಮೋಗ್ಲೋಬಿನ್. ಆಕ್ಸಿಜನ್ ಅಫಿನಿಟಿ
ಏನಿರುತ್ತೆ ವೆನ್ ಕಂಪೇರ್ಡ್ ಟು ಹಿಮೋಗ್ಲೋಬಿನ್, ಮಯೋಗ್ಲೋಬಿನ್ ಅಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಹಿಮೋಗ್ಲೋಬಿನ್ ಅಲ್ಲಿ ಏನಂತಂದ್ರೆ ಜಾಸ್ತಿ ಪ್ರೆಷರ್ ಇತ್ತ ಅಂದಾಗ ಮಾತ್ರ ಅದು ಆಕ್ಸಿಜನ್ಗೆ ಬೈಂಡ್ ಆಗುತ್ತೆ. ಪಾರ್ಷಿಯಲ್ ಪ್ರೆಷರ್ ಮಸ್ಟ್ ಬಿ ವೆರಿ ಹೈ ಇನ್ ಕೇಸ್ ಆಫ್ ಹಿಮೋಗ್ಲೋಬಿನ್. ಆದ್ರೆ ಮಯೋಗ್ಲೋಬಿನ್ ಆಕ್ಸಿಜನ್ ಅನ್ನ ಬೈಂಡ್ ಮಾಡ್ಲಿಕ್ಕೆ ಹೈಯರ್ ಪ್ರೆಷರ್ ಇರಬೇಕು ಅಂತೇನಿಲ್ಲ. ನಾರ್ಮಲ್ ಪ್ರೆಷರ್ ಅಲ್ಲೂ ಕೂಡ ಹೋಗಿ ಅದೇನಾಗುತ್ತೆ ಆಕ್ಸಿಜನ್ಗೆ ಬೈಂಡ್ ಆಗುತ್ತೆ. ಹಾಗಾಗಿ ಆಕ್ಸಿಜನ್ ಅಫಿನಿಟಿ ಆಫ್ ಮಯೋಗ್ಲೋಬಿನ್ ಜಾಸ್ತಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಹೀಮ್ ಎರಿಥ್ರಿನ್ ಅನ್ನುವಂತಹ ಕಾಂಪ್ಲೆಕ್ಸ್. ಸೊ ಈ ಹೀಮ್ ಎರಿಥ್ರಿನ್ ಏನಿರುತ್ತಲ್ವಾ ದಟ್ ಈಸ್ ಮೇನ್ಲಿ ಫೌಂಡ್ ಇನ್ ದ ಇನ್ವರ್ಟಿಬ್ರೇಟ್ಸ್. ಈ ಮರೈನ್ ಆರ್ಗ್ಯಾನಿಸಮ್ಸ್ ಏನಿರುತ್ತಲ್ವಾ ಲೈಕ್ ಆರ್ಥ್ರೋಪೋಡ್ಸು, ಮೊಲಸ್ಕನ್ಸು, ಅವುಗಳಲ್ಲಿ ಸಿಗುವಂತಹ ಬ್ಲಡ್ ಅಲ್ಲಿ ಸಿಗುವಂತಹ ಪಿಗ್ಮೆಂಟೇ ಹೀಮ್ ಎರಿಥ್ರಿನ್ ಆಗಿರುತ್ತೆ. ಇದರ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅನ್ನ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಅ ನಾನ್ ಹೀಮ್ ಪಿಗ್ಮೆಂಟ್. 4 ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟು ಯಾವ್ದು ತಪ್ಪಾಗಿದೆ ಅಥವಾ ಯಾವ್ದು ಸರಿಯಾಗಿದೆ ಅಂತ ಕೇಳ್ತಾರೆ. ಈ ಟಾಪಿಕ್ ಏನಿದೆಯಲ್ವಾ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ಮೆಮೊರೈಸೇಷನ್ ಮಾಡುವಂತಹ ಒಂದು ಟಾಪಿಕ್ ಇದು. ಅಂದ್ರೆ ಮೆಮೊರಿ ಬೇಸ್ಡ್ ಟಾಪಿಕ್. ನೀವು ಎಷ್ಟು ಕಲಿತು, ಎಷ್ಟು ರಿಪೀಟೆಡ್ ಸ್ಟಡಿ ಮಾಡಿ, ಎಷ್ಟು ನಿಮ್ಮ ಮೈಂಡ್ ಅಲ್ಲಿ ಪಾಯಿಂಟ್ಸ್ ಅನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಿರೋ ಅಷ್ಟು ನಿಮಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಆಸ್ ಇಟ್ ಈಸ್ ಆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನೀವು ಹೇಗಿರುತ್ತೋ ಹಾಗೆ ನೆನ್ಪಿಟ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಇಟ್ ಈಸ್ ಎ ನಾನ್ ಹೀಮ್ ಪಿಗ್ಮೆಂಟ್ ಆಗಿರುತ್ತೆ, ಮತ್ತೆ ನಾನ್ ಪಾರ್ಫಿನೈಡ್ ಪ್ರೋಟೀನ್ ಆಗಿರುತ್ತೆ. ಯಾವುದೇ ಪಾರ್ಫಿನೈಡ್ ರಿಂಗ್ಸು ಹೀಮ್ ಎರಿಥ್ರಿನ್ ಅಲ್ಲಿ ಇರೋದಿಲ್ಲ. ಇದರ ಆಕ್ಟಿವಿಟಿ ಏನು, ಇದರ ಫಂಕ್ಷನ್ ಏನು ಅಂತಂದ್ರೆ ಇದು ಕೂಡ ಆಕ್ಸಿಜನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವುದ್ರಲ್ಲಿ? ಇನ್ ಇನ್ವರ್ಟಿಬ್ರೇಟ್ಸ್, ನಾಟ್ ಇನ್ ವರ್ಟಿಬ್ರೇಟ್ಸ್, ಓನ್ಲಿ ಇನ್ ಇನ್ವರ್ಟಿಬ್ರೇಟ್ಸ್. ದೆನ್ ಈ ಹೀಮ್ ಎರಿಥ್ರಿನ್ ಅಲ್ಲಿ 8 ಐಡೆಂಟಿಕಲ್ ಯೂನಿಟ್ಸ್ ಇರುತ್ತೆ. ನಾನು ಕೆಳಗಡೆ ಸ್ಟ್ರಕ್ಚರ್ ಬರ್ದಿದ್ದೀನಲ್ಲ, ಆ ತರ ಸ್ಟ್ರಕ್ಚರು 8 ಯೂನಿಟ್ಸ್ ಇದ್ರೆ ಅದು ಒಂದು ಹೀಮ್ ಎರಿಥ್ರಿನ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಅದರ ಮಾಲಿಕ್ಯುಲರ್ ವೇಟ್ ಜಾಸ್ತಿ ಆಗುತ್ತೆ, 1,08,000 ಯೂನಿಟ್ಸ್ ಆಗುತ್ತೆ. ಈ ಹೀಮ್ ಎರಿಥ್ರಿನ್ ಮಾಲಿಕ್ಯೂಲ್ ಅಲ್ಲಿ ಬರುವಂತಹ ಆಕ್ಟಿವ್ ಸೈಟ್ ಯಾವುದು ಅಂತಂದ್ರೆ ಐರನ್. ಎಷ್ಟು ಆಕ್ಟಿವ್ ಸೈಟ್ಸ್ ಇರುತ್ತೆ? 2 ಐರನ್ ಸೆಂಟರ್ಸ್ ಇರುತ್ತೆ. ನೆಕ್ಸ್ಟ್, so one iron atom will be hexa-coordinated while the other will be penta-coordinated in active site. See here, I will show you penta-coordination and hexa-coordination. 2 iron units ಇದೆ ಅಂತ ಹೇಳಿದೆ ಅಲ್ವಾ. ಇಲ್ಲಿ ನೋಡಿ, ಒಂದು ಐರನ್ ಎಷ್ಟು ಬಾಂಡ್ಸ್ ನ ಫಾರ್ಮೇಶನ್ ಮಾಡ್ತಿದೆ? ಟೋಟಲ್ 6. ಅದೇ ರೀತಿ ಇಲ್ಲಿ ಎಷ್ಟು ಬಾಂಡ್ಸ್ ನ ಫಾರ್ಮೇಶನ್ ಮಾಡ್ತಿದೆ? ಸಿ, it is deoxyform, oxyform ಬಿಟ್ಬಿಡಿ. This is the deoxyform of heme erythrin and this is oxyform. ಆಕ್ಸಿಜನ್ ಬೈಂಡ್ ಆದ ತಕ್ಷಣ ಅದೇನಾಗುತ್ತೆ? ಆಕ್ಸಿಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. 2 ಐರನ್ ಯೂನಿಟ್ಸ್ ಇದೆ. ಈಚ್ ಐರನ್ ಯೂನಿಟ್ಸ್ ಅಲ್ಲಿ ಒಂದ್ ಕಡೆ ಎನ್ ಹಿಸ್ಟಿಡಿನ್ 3 ಇದೆ, ಅಂದ್ರೆ ಅಮೈನೋ ಆಸಿಡ್ಸ್. ಇದು 3 ಅಮೈನೋ ಆಸಿಡ್ ಇದೆ, ಈ ಕಡೆ 2 ಅಮೈನೋ ಆಸಿಡ್ ಇದೆ. ಎರಡೂ ಕಡೆ ಎನ್ ಹಿಸ್ಟಿಡಿನ್ ಇರುವಂತದ್ದು. ದೆನ್ ಅನದರ್ 2 ಅಮೈನೋ ಆಸಿಡ್ ಲಿಂಕ್ ಆಗಿದೆ 2 ಈ ಆಟಮ್ಸ್ ಗೆ. ದಟ್ ಈಸ್ ಆಸ್ಪರ್ಟಿಕ್ ಆಸಿಡ್ ಅಂಡ್ ಗ್ಲೂಟಾಮಿಕ್ ಆಸಿಡ್. ಏನು ಆಸ್ಪರ್ಟಿಕ್ ಆಸಿಡ್, ಗ್ಲೂಟಾಮಿಕ್ ಆಸಿಡ್ ಇದೆ, ಇದನ್ನು ಕೂಡ ನೀವು ಮೆಮೊರೈಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ದೆನ್ 2 ಐರನ್ ಆಟಮ್ಸ್ ಆಕ್ಸಿಜನ್ ಗೆ ಲಿಂಕ್ ಆಗಿದೆ. ದಾಟ್ ಆಕ್ಸಿಜನ್ ಈಸ್ ಬೈಂಡೆಡ್ ಟು ಒನ್ ಆಫ್ ದ ಹೈಡ್ರಾಕ್ಸಿಲ್ ಗ್ರೂಪ್. ಅದಕ್ಕೆ ನಾವು ಆಕ್ಸಿಜನ್ ಅನ್ನ ಕೊಟ್ವಿ ಅನ್ಕೊಳ್ಳಿ, ಆಗ ಆ ಆಕ್ಸಿಜನ್ ಈ ಐರನ್ನಿಗೂ ಮತ್ತೆ ಈ ಹೈಡ್ರೋಜನ್ನಿಗೂ, ಹೈಡ್ರಾಕ್ಸಿಲ್ ಗ್ರೂಪಿನ ಹೈಡ್ರೋಜನ್ನಿಗೂ ಬೈಂಡ್ ಆಗುತ್ತೆ. ಸೊ ಈ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ನಡುವೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗಿರುವಂತದ್ದು. ಈ ರೀತಿಯಾಗಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಈ ಐರನ್ ಅನ್ನ ನಾವು ಹೆಕ್ಸಾ ಕೋಆರ್ಡಿನೇಟೆಡ್ ಅಂತ ಕರಿಬಹುದು. ಯಾಕೆ ಅಂತಂದ್ರೆ ಇಟ್ ಇಸ್ ಫಾರ್ಮಿಂಗ್ 6 ಬಾಂಡ್ಸ್, ರೈಟ್? ಸೊ ಈ ಐರನ್ ಅನ್ನ ನಾವು ಪೆಂಟಾ ಕೋಆರ್ಡಿನೇಟೆಡ್ ಅಂತ ಕರಿತೀವಿ. ಇದು ಆಕ್ಸಿ ಹಿಮೆರಿಥ್ರಿನ್, ಇದು ಡಿಆಕ್ಸಿ ಹಿಮೆರಿಥ್ರಿನ್. ಇಲ್ಲಿ ಆಕ್ಸಿ ಫಾರ್ಮ್ ಅಲ್ಲಿ ಯಾವಾಗಲೂ ಲೋ ಸ್ಪಿನ್ ಅಲ್ಲಿ ಇರುತ್ತೆ, ಡಿಆಕ್ಸಿ ಫಾರ್ಮ್ ಅಲ್ಲಿ ಹೈ ಸ್ಪಿನ್ ಅಲ್ಲಿ ಇರುವಂತದ್ದು. ಆಕ್ಸಿ ಫಾರ್ಮ್ ಅಲ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ಆಕ್ಸಿಜನ್ ಗೆ ಒಂದು ಎಲೆಕ್ಟ್ರಾನ್ ಅನ್ನ Fe ಡೊನೇಟ್ ಮಾಡಿರುತ್ತೆ, ಹಾಗಾಗಿ. ದೆನ್ ಇಲ್ಲಿ ಇಟ್ ಈಸ್ ಆಂಟಿ ಫೆರೋಮ್ಯಾಗ್ನೆಟಿಕ್ ಇನ್ ನೇಚರ್. ಯಾವುದು? ಆಕ್ಸಿ ಹೀಮ್ ಎರಿಥ್ರಿನ್. ನೋಡಿ, Fe3+ ಅಂತಂದ್ರೆ D5 ಕಾನ್ಫಿಗರೇಷನ್, ರೈಟ್? 3, 4, 5. ಅದೇ ರೀತಿ ಇಲ್ಲಿ ಸ್ಪಿನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರುತ್ತೆ, ಇಲ್ಲಿ ಸ್ಪಿನ್ನು ಆಂಟಿ ಕ್ಲಾಕ್ ವೈಸ್. ಎರಡೂ ಕೂಡ ಏನಾಗುತ್ತೆ? ಕಪ್ಪಲ್ ಆಗುತ್ತೆ. ಆ ಕಪ್ಲಿಂಗ್ ಇಂದ ಏನಾಗುತ್ತೆ? ಆಂಟಿ ಫೆರೋಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರುತ್ತೆ. ಅದೇ ಇಲ್ಲಿ ಕೂಡ ಆಂಟಿ ಫೆರೋಮ್ಯಾಗ್ನೆಟಿಸಮ್ ಶೋ ಆಗುತ್ತೆ, ಬಟ್ ದೇರ್ ವಿಲ್ ಬಿ
weak interaction between these two iron atoms, so it exhibits paramagnetic nature. Then this is one more unit, that is a complex unit, hemocyanin ಅಂತ ಹೇಳಿ. ಒನ್ಸ್ ಅಗೇನ್ ಅದು ನಾನ್ ಹೀಮ್ ಪ್ರೋಟೀನ್ ಆಗಿರುತ್ತೆ. ಅದರ ರೋಲು ಆಕ್ಸಿಜನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದಾಗಿರುತ್ತೆ. ಇಲ್ಲಿ 2 ಫಾರ್ಮ್ಸ್ ಇದೆ, ಒಂದು ಡಿಯಾಕ್ಸಿ ಹಿಮೋಸೈನಿನ್, ಇನ್ನೊಂದು ಆಕ್ಸಿ ಹಿಮೋಸೈನಿನ್ ಅಂತೇಳಿ. ಡಿಯಾಕ್ಸಿ ಹಿಮೋಸೈನಿನ್ ನಲ್ಲಿ ಕಾಪರು +1 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಕ್ಸಿ ಹಿಮೋಸೈನಿನ್ ನಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಡಿಯಾಕ್ಸಿ ಹಿಮೋಸೈನಿನ್ ಕಲರ್ಲೆಸ್ ಆಗಿರುತ್ತೆ. ಅದೇ ಆಕ್ಸಿ ಹಿಮೋಸೈನಿನ್ ಬ್ಲೂ ಕಲರ್ಡ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಲಿಗ್ಯಾಂಡ್ ಚಾರ್ಜ್ ಮೆಟಲ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಹಾಗಾಗಿ. ದೆನ್ ಇದು ಕೂಡ ಇನ್ವರ್ಟಿಬ್ರೇಟ್ಸ್ ಅಲ್ಲಿ ಫೌಂಡ್ ಆಗುವಂಥದ್ದು. ಹೀಮೋಸೈನಿನ್ ಅಂದ ತಕ್ಷಣ ನಿಮಗೆ ಆಕ್ಟಿವ್ ಸೆಂಟರ್ ಯಾವುದು ಅಂತ ನೆನಪಾಗಬೇಕು, ಕಾಪರ್ ಅಂತ ನೆನಪಾಗಬೇಕು. ಸಿ ಹಿಯರ್ ಡಿಯಾಕ್ಸಿ ಹಿಮೋಸೈನಿನ್ ಸ್ಟ್ರಕ್ಚರ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್ ಬಂದು +1 ಇರುತ್ತೆ. ಸೊ ಕಾಪರ್ 3D10. ಸೊ 3D10 ಅಂತಂದ್ರೆ ಬೈಂಡಿಂಗ್ ಟೇಕ್ಸ್ ಪ್ಲೇಸ್, ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ, ಹಾಗಾಗಿ ಇಟ್ ಇಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ದೆನ್ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು Cu+ ಈಸ್ 460 ಪಿಕೋಮೀಟರ್ ಆಗಿರುತ್ತೆ. ದೆನ್ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರು +2 ಇರುತ್ತೆ. ದೆನ್ +2 ಅಂತಂದ್ರೆ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿರುತ್ತೆ, 3D9 4s1 2 3 4 5 ಸಾರಿ 3D9, ಇಲ್ಲಿ 4s1 ಬರೋದೇ ಇಲ್ಲ. 3D9 1 2 3 4 5 6 7 8 9. ಸೊ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಈ ಕಾಪರ್ ಇಂದ ಅನದರ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಇದೇ ರೀತಿ ಇನ್ನೊಂದು ಯೂನಿಟ್. ಈ ಅನ್ಪೇರ್ಡ್ ಎಲೆಕ್ಟ್ರಾನ್ ಮತ್ತೆ ಇಲ್ಲಿರುವಂತಹ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಪ್ಲಿಂಗ್ ಆಗಿ ಆಂಟಿ ಫೆರೋಮ್ಯಾಗ್ನೆಟಿಸಮ್ ನ ಎಕ್ಸಿಬಿಟ್ ಮಾಡ್ತವೆ. ಈ ಎರಡರ ನಡುವೆ ಸ್ವಲ್ಪ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಕಡಿಮೆ ಆಗಿರುತ್ತೆ, ದಟ್ ಇಸ್ 360 ಪಿಕೋಮೀಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಒಂದು ಟೇಬಲ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಆ ಟೇಬಲ್ ಅನ್ನ ನಾನು ನಿಮಗೆ ನೋಟ್ಸ್ ಕೊಡುವಾಗ ಪ್ರೊವೈಡ್ ಮಾಡಿರ್ತೀನಿ. ಆ ಟೇಬಲ್ ಅಲ್ಲಿ ನಿಮಗೆ ಪ್ರತಿಯೊಂದು ಮಾಲಿಕ್ಯೂಲ್ದು ಆಕ್ಸಿಡೇಷನ್ ಸ್ಟೇಟ್ ಇದೆ, ಕಲರ್ ಇದೆ, ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೆನ್ಷನ್ ಮಾಡಿದ್ದೀನಿ ಕ್ಲಿಯರ್ ಆಗಿ. ಸೊ ದಿಸ್ ಎಂಡ್ಸ್ ದ important biomolecule complex, that is hemoglobin, hemocyanin, heme erythrin, and ಇನ್ಯಾವುದು ಓದಿದ್ವಿ, ಹಿಮೋಗ್ಲೋಬಿನ್, ಹಿಮೋಸೈನಿನ್, ಹೀಮ್ ಎರಿಥ್ರಿನ್ ಅಂಡ್ ಮಯೋಗ್ಲೋಬಿನ್. ಇದು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದ್ಕೊಳ್ಳಿ.